ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಈ ಸೀಸನ್ಗೆ ಅಂದರೆ ಇನ್ನೇನು ಬಿಸಿಲು ಮಳೆ ಎಲ್ಲ ಮಿಕ್ಸ್ ಬಂದು ಈ ಮೇ ಒಳಗಡೆ ಬಂದು ನಮ್ಗೆ ಏನೇನೆಲ್ಲ ಹಣ್ಣು ಸಿಗ್ಬೋದು, ಮೇ ಬಿ ನಮಗೆ ಜಾಸ್ತಿ ಗೊತ್ತಾಗೋದು ಕಣ್ಮುಂದೆ ಕಾಣಿಸೋದು ಅಂತಂದರೆ ಇಂಡಿಯನ್ ಬ್ಲೂಬೆರಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ನೇರಳೆ ಹಣ್ಣು, ಜಾಮೂನ್ ಫ್ರೂಟ್ ಅಂತ ಕೂಡ ಕರಿತೀವಿ. ಇದು ಧಾರಾಳವಾಗಿ ನಮಗೆ ಸಿಗುವಂಥ ಯಾವ ಸೀಸನಪ್ಪ ಅಂದರೆ ಇನ್ನೇನು ಬಿಸಿಲು ಮುಗಿದು ಮಳೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಈ ಹಣ್ಣು ಬಂದು ನಮಗೆ ಮೇ ಜೂನ್ ಈ ಥರ ತಿಂಗಳಲ್ಲಿ ಸಿಗುತ್ತೆ. ಸೊ ಈ ಒಂದು ನೇರಳೆ ಹಣ್ಣು ಎಲ್ಲರಿಗೂ ಒಂಥರ ಫೇವ್ರೇಟ್ ಇದ್ದಂಗೆ, ಯಾಕಂದರೆ ಚೈಲ್ಡ್ಹುಡ್ ಮೆಮರೀಸ್ ಜಾಸ್ತಿ ಇರುತ್ತೆ. ಅದು ಸ್ಪೆಷಲಾಗಿ ತಿನ್ನಬೇಕು, ಅದ್ರದ್ದು ಆ ಕಲರ್ ಎಲ್ಲನೂ ಫುಲ್ಲಾಗಿ ನಮಗೆ ಒಂಥರ ಎಲ್ಲರಿಗೂ ಫೇವ್ರೇಟ್ ಅಲ್ವಾ. ಆದರೆ ಇದನ್ನು ಪ್ರೆಗ್ನೆನ್ಸಿಯಲ್ಲಿ ಕನ್ಸ್ಯೂಮ್ ಮಾಡ್ಬೋದಾ? ತುಂಬ ಜನ ಇದನ್ನು ತಿಂದ ಮೇಲೆ ತುಟಿ ಎಲ್ಲ ಕಪ್ಪಾಗುತ್ತೆ, ಬಾಯೆಲ್ಲ ಒಂದು ರೀತಿ ಫುಲ್ಲಾಗಿ ಪರ್ಪಲಿಶ್ ಆಗುತ್ತಲ್ವ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಇದು ಬೇಬಿಗೆ ಎಫೆಕ್ಟ್ ಆಗುತ್ತೆ, ಬೇಬಿ ಲಿಪ್ಸ್ ಬಂದು ಇದೇ ಕಲರ್ ಬರುತ್ತೆ ಅಂತ ಹೇಳಿ ಒಂದು ತಪ್ಪು ನಂಬಿಕೆ ಇದೆ. ಯಾಕಂದರೆ ಆಲ್ಮೋಸ್ಟ್ ನ್ಯೂ ಬಾರ್ನ್ ಬೇಬಿಗೆ ನೀವು ತುಟಿ ನೋಡಿದಾಗ ಸ್ವಲ್ಪ ಕಲರ್ ಕಮ್ಮಿನೇ ಇರುತ್ತೆ, ಒಂದು ರೀತಿ ಡಾರ್ಕ್ ಶೇಡಲ್ಲಿ ಇರುತ್ತೆ, ಪರ್ಪಲಿಶ್ ಆಗಿರುತ್ತೆ. ಸೊ ಇದು ಬಂದು ನಿಮಗೆ ನೇರಳೆ ಹಣ್ಣು ತಿನ್ನೋದ್ರಿಂದ ಆಗುತ್ತೆ ಅಂತಲ್ಲ, ಇದು ಕಾಮನ್. ಅದೆಲ್ಲನೂ ನೇರಳೆ ಹಣ್ಣು ತಿನ್ನೋದ್ರಿಂದ ಆಗುತ್ತೆ ಅಂತಲ್ಲ. ಎಷ್ಟೋ ಜನ ಹೆಣ್ಮಕ್ಳು ನೇರಳೆ ಹಣ್ಣು ತಿನ್ನೋದೇ ಇಲ್ಲ, ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ನೇರಳೆ ಹಣ್ಣೇ ಕನ್ಸ್ಯೂಮ್ ಮಾಡಿರಲ್ಲ, ಆದ್ರೂ ಅವ್ರ ಮಕ್ಕಳಿಗೆ ತುಟಿ ಬಂದು ಒಂದು ಸ್ವಲ್ಪ ಕಲರ್ ಡಲ್ಲಾಗೇ ಇರುತ್ತೆ. ಅದಕ್ಕೆ ಅಂತ ನೇರಳೆ ಹಣ್ಣಿಂದ ಅಂತಲ್ಲ, ಇದನ್ನು ಫಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ, ಇದರಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನು ತಿನ್ನುವಾಗ ಒಂದು ಸ್ವಲ್ಪ ಪ್ರಿಕಾಷನ್ಸ್ ಫಾಲೋ ಮಾಡ್ಕೊಳ್ಳಿ. ಅಂದರೆ ಬರೀ ಹೊಟ್ಟೆಯಲ್ಲಿ ಇದನ್ನು ತಿನ್ನಬಾರ್ದು, ಮತ್ತು ಇದನ್ನು ತಿಂದ ಮೇಲೆ ಹಾಲು ಕುಡಿಬಾರ್ದು. ಇದು ಎರಡನ್ನೂ ಅಷ್ಟೇ ಮನಸ್ಸಲ್ಲಿ ಇಟ್ಕೋಬೇಕು. ನಾರ್ಮಲ್ ನಿಮಗೆ ಗೊತ್ತಿರೋದು ವಾಶ್ ಮಾಡ್ಕೊಂಡು ತಿನ್ನಬೇಕು, ಕೊಳೆ ಇಲ್ಲದೆ ನಾವು ಅದನ್ನು ಕೊಳೆ ಇದ್ದಿರೋದನ್ನ ನೋಡಿ ತೊಳೆದು ಚೆನ್ನಾಗಿ ತಿನ್ನಬೇಕು. ಇದೆಲ್ಲ ಎಲ್ಲರಿಗೂ ಕಾಮನ್, ಎಲ್ಲರಿಗೂ ಅಂಡರ್ಸ್ಟುಡ್ ಅಲ್ವಾ. ಇದು ಉಪ್ಪು ನೀರಲ್ಲಿ ಸ್ವಲ್ಪ ನೆನೆಸಿ ತಿನ್ನಬೇಕು, ಚೆನ್ನಾಗಿ ವಾಶ್ ಮಾಡಿ ತಿನ್ನಬೇಕು. ಯಾಕಂದರೆ ಯಾರು ಗಲೀಜಿಂದ ತಿನ್ನೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಸೊ ನೀವು ತೊಗೊಂಡ್ರೆ ನೀನು ವಾಶ್ ಮಾಡಿ, ಎಲ್ಲಾದರೂ ಹೊರಗಡೆ ತೊಗೊಂಡ್ರೆ ಸಡನ್ನಾಗಿ ವಾಟರ್ ಬಾಟ್ಲಲ್ಲಿ ನೀರಿತ್ತು ಅಂದರೆ ನಿಮ್ಮ ಹತ್ರ ವಾಶ್ ಮಾಡಿಬಿಟ್ಟು ನೀವು ತೊಗೊಳ್ಳಿ. ಇದನ್ನು ತಿಂದ ಮೇಲೆ ಹಾಲು ಕುಡಿಬೇಡಿ, ಮತ್ತು ಹಾಲು ಕುಡಿದ್ಬಿಟ್ಟು ಇದನ್ನು ತಿನ್ನಬೇಡಿ, ಬರೀ ಹೊಟ್ಟೆಲಿ ಇದನ್ನು ತಿನ್ನಬೇಡಿ. ಸೊ ಅಂದರೆ ಇದು ಬೆಸ್ಟ್ ಟೈಮ್ ಯಾವಾಗಪ್ಪ ಅಂತಂದರೆ ಬೆಳಗ್ಗೆ ಟಿಫನ್ ಆದಮೇಲೆ, ಇಲ್ಲಾಂದರೆ ಮಧ್ಯಾಹ್ನ ಲಂಚ್ ಆದಮೇಲೆ, ಇಲ್ಲ ರಾತ್ರಿ ಬಂದು ಊಟ ಆದಮೇಲೆ, ಇಲ್ಲ ಸಾಯಂಕಾಲ ಏನೋ ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಇದನ್ನು ತೊಗೋಬೋದು. ಬರೀ ಹೋಟೆಲ್ ತಿನ್ನೋದ್ರಿಂದ ನಿಮಗೆ ಆ್ಯಸಿಡಿಟಿ ಆಗುತ್ತೆ, ಮತ್ತು ಬಂದು ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದು ತೊಂದರೆಗಳು ಹಾಲಿನ ಜೊತೆ, ಅಂದರೆ ಇದನ್ನು ತಿಂದು ಹಾಲು ಕುಡಿದಾಗ, ಸೊ ಆಗ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಾಗುತ್ತೆ. ಅದು ಬಿಟ್ಟರೆ ಇದರಿಂದ ತುಂಬ ಹೇರಳವಾದಂಥ ಬೆನಿಫಿಟ್ಸ್ ಇದೆ. ಇದು ನಿಮ್ಮ ಮಗುಗೆ ಮತ್ತು ನಿಮಗೆ ರಕ್ತವನ್ನು ವೃದ್ಧಿ ಮಾಡುತ್ತೆ, ಅನಿಮಿಯಾವನ್ನು ತಡೆಯುತ್ತೆ, ಮತ್ತು ಶುಗರ್ ಲೆವೆಲ್ಸನ್ನು ಬಂದು ಸ್ಟೇಬಲ್ ಆಗಿ ಇಟ್ಕೊಳ್ಳುತ್ತೆ. ಇದು ಬಂದು ಒಂದು ಇಮ್ಯುನಿಟಿ ಬೂಸ್ಟ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಈ ಹಣ್ಣು ತಿನ್ನೋದ್ರಿಂದ ತೊಂದರೆ ಇಲ್ಲ. ಬಟ್ ಯಾವ ಥರ ತಿಂತೀವಿ, ಯಾವ ಟೈಮಲ್ಲಿ ತಿಂತೀವಿ ಅನ್ನೋದನ್ನು ಮಾತ್ರ ತಿಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ದಪ್ಪ ನೇರಳೆಯನ್ನೇ ಯೂಸ್ ಮಾಡಿ. ಇದರಲ್ಲಿ 2 ಥರ ವಿಧ ಬರುತ್ತೆ, ಚಿಕ್ಕದು, ಸೊ ಅದು ಬೇಡ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.